ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಇಂಗ್ಲೀಷ್ ಕ್ಲಾಸ್. ಹಿಂದಿನ ಕ್ಲಾಸ್ನಲ್ಲಿ ರಿಪೋರ್ಟೆಡ್ ಸ್ಪೀಚನ್ನು ಯಾವ ರೀತಿ ಓದಬೇಕು, ಡೈರೆಕ್ಟ್ ಸ್ಪೀಚ್ನಲ್ಲಿ ಇದನ್ನು ಇಂಡೈರೆಕ್ಟ್ನಲ್ಲಿ ಏನು ಮಾಡಬೇಕು, ಇನ್ವರ್ಟೆಡ್ ಕಮ್ಮ ತೆಗೆಯೋದು ಅಥವಾ ಇದು ದ್ಯಾಟನ್ನು ಕಂಜಂಕ್ಷನ್ನ ಹಾಕಬೇಕಾಗಿತ್ತು ಅಂತ ಹೇಳ್ಕೊಟ್ಟಿದ್ದೆ. ಆಮೇಲೆ ಟೆನ್ಸ್ ಬರ್ತಾ ಇರ್ಬೇಕಂತ ಹೇಳಿದ್ದೆ. ಆಮೇಲೆ ವರ್ಬ್ ಫಾರ್ಮ್ಸ್ಗಳು ಪ್ರೆಸೆಂಟ್ನಲ್ಲಿ ಯಾವ ಇರ್ತವೆ, ಇನ್ನು ಪಾಸ್ಟ್ನಲ್ಲಿ ಹೇಗೆ ಚೇಂಜ್ ಆಗ್ತವೆ ಅಂತ ನಿಮಗೆ ಆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಬರಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಬರಬೇಕು, ಟೆನ್ಸ್ಗಳು ಸರಿಯಾಗಿ ಬರ್ತಾ ಇರಬೇಕು. ನಿಮಗೆ ಟೆನ್ಸ್ ಏನಾದರೂ ಬರಲಿಲ್ಲ ಅಂತಂದ್ರೆ ನಿಮ್ಗೆ ರಿಪೋರ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಹಾಗಾಗಿ ನೀವು ಟೆನ್ಸ್ ಕಡೆ ಭಾಳಷ್ಟು ಲಕ್ಷ್ಯ ಕೊಡಬೇಕಾಗುತ್ತೆ. ನೀವು ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇತ್ತಂದ್ರೆ ಅದನ್ನೇನು ಚೇಂಜ್ ಮಾಡಬೇಕು, ನೀವು ಸಿಂಪಲ್ ಪಾಸ್ಟ್ನಲ್ಲಿ ಚೇಂಜ್ ಮಾಡಬೇಕು. ಹೌದಾ? ನಿಮ್ಗೆ ಸಿಂಪಲ್ ಪ್ರೆಸೆಂಟನ್ನು ಸಿಂಪಲ್ ಪಾಸ್ಟ್ನಲ್ಲಿ ಚೇಂಜ್ ಬೇಕಾದ್ರೆ ವರ್ಬ್ ಫಾರ್ಮ್ಸ್ಗಳು ಏನು ಚೇಂಜ್ ಆಗ್ತವೆ, ಹೆಲ್ಪಿಂಗ್ ವರ್ಬ್ಗಳು ಯಾವ ಚೇಂಜ್ ಆಗ್ತವೆ ಅನ್ನೋದನ್ನು ನೋಡಿ ನೀವೇನು ಮಾಡಬೇಕು, ಅಲ್ಲಿ ಚೇಂಜನ್ನು ಮಾಡಬೇಕು. ಇನ್ನು ಕೊಟ್ಟಿರೋಂಥ ವಾಕ್ಯದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತಂತಂದ್ರೆ ನೀವು ಅದನ್ನೇನು ಮಾಡ್ಬೇಕು ರೀ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಚೇಂಜ್ ಮಾಡಬೇಕು. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇತ್ತಪ್ಪ ಅಂತಂದ್ರೆ ನೀವೇನು ಮಾಡಬೇಕು, ಅದನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಚೇಂಜ್ ಮಾಡಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇತ್ತಪ್ಪ ಸೆಂಟೆನ್ಸು ಅಂತಂದ್ರೆ ನೀವೇನು ಮಾಡಬೇಕು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಚೇಂಜ್ ಮಾಡಬೇಕು. ಇನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ಇತ್ತಂದ್ರೆ ಪಾಸ್ಟ್ ಕೊಟ್ಟಿರೋಂಥ ವಾಕ್ಯ ಸಿಂಪಲ್ ಪಾಸ್ಟ್ನಲ್ಲಿ ಐತಿಪ್ಪ ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಚೇಂಜ್ ಮಾಡಬೇಕು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಮಾಡಬೇಕಾಗತ್ತೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇತ್ತಂದರೆ ಆ್ಯಸ್ ಇಟ್ ಈಸ್ ಹೆಂಗಿರ್ತದೆ ಸೇಮ್ ಅದೇ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರ್ತದೆ. ಇನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತಪ್ಪ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಹೆಂಗಿರಬೇಕು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಕ್ಯನ ಇಟ್ಟು ಮುಂದೆ ಲಿಂಕರ್ಸ್ಗಳು ಮತ್ತು ಸೆಂಟೆನ್ಸ್ಗಳನ್ನು ಚೇಂಜ್ ಮಾಡಿ ನೀವೇನು ಮಾಡಬೇಕು, ಆ ವಾಕ್ಯಗಳನ್ನು ಚೇಂಜ್ ಮಾಡಿ ಬರಿತಾ ಇರಬೇಕು. ಇನ್ನು ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ಹೆಲ್ಪಿಂಗ್ ವರ್ಬ್ಗಳು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ವಾಕ್ಯಗಳನ್ನು ಏನು ಮಾಡಬೇಕು, ನೀವು ಚೇಂಜ್ ಮಾಡಿ ಬರಿತಾ ಹೋಗ್ಬೇಕು. ಇನ್ನು ಟೆನ್ಸನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕು ಅಂತ ನಿಮ್ಮ ಅರ್ಥ ಮಾಡ್ಕೋಬೇಕಂತಂದ್ರೆ ಒಂದು ವಾಕ್ಯವನ್ನು ತಗೊಳ್ರಿ, ವಾಕ್ಯವನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ್ಯಾಗ ಮಾಡಿರಿ, ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್ನ್ಯಾಗ ಮಾಡಿರಿ, ಪ್ರೆಸೆಂಟ್ ಪರ್ಫೆಕ್ಟ್ನ್ಯಾಗ ಮಾಡಿರಿ. ಅದೇ ವಾಕ್ಯನ ಏನು ಮಾಡಿರಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯಾವ ರೀತಿ ಚೇಂಜ್ ಆಗ್ತದೆ ನೋಡಿರಿ. ಮತ್ತು ಸಿಂಪಲ್ ಪಾಸ್ಟಲ್ಲಿ ಮಾಡಿರಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಚೇಂಜ್ ಮಾಡ್ತಾ ಹೋಗ್ರಿ. ಯಾವುದೋ ಒಂದು ವಾಕ್ಯ ಐತಿಪ್ಪ ಅಂತಂದ್ರೆ ಅದನ್ನು ಅಷ್ಟು ಟೆನ್ಸ್ನಲ್ಲೂ ನೀವೇನು ಮಾಡಬೇಕು, ಚೇಂಜ್ ಮಾಡ್ತಾ ಹೋಗಬೇಕು. ಮತ್ತು ಅಲ್ಲಿ ಏನು ಹೆಲ್ಪಿಂಗ್ ವರ್ಬ್ಗಳು ಏನು ಚೇಂಜ್ ಆಗ್ತವೆ ಅನ್ನೋದನ್ನು ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ರೀ, ರಿಪೋರ್ಟೆಡ್ ಸ್ಪೀಚನ್ನು ಮುಂದಿನ ಭಾಗವನ್ನು ನೋಡೋಣ ರೀ. ನೀವು ಎಲ್ಲ ವೀಡಿಯೋಗಳು ಇಷ್ಟು ಸಿಂಪಲ್ಲಾಗಿ ಸರಿಯಾಗಿ ಅರ್ಥ ಮಾಡಿ ಹೇಳ್ತೀನಿ. ನೀವೇನು ಮಾಡಿರಿ, ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಚಾನಲನ್ನು. ಥ್ಯಾಂಕ್ ಯು.